ವಿವೇಕ್ ಅವ್ರ ಪ್ಯಾಂಟ್ ಅದ ಪ್ಯಾಂಟ್ ಅಲ್ಲೇ ಬಿಟ್ಟ ನೋಡ ಖರೆ ಸಾನಿ ಹೋಗ್ಯಾಳ ನಾ ಹೋಗೇ ಇಲ್ಲ ಸ್ವಿಮ್ಮಿಂಗ್ ಏನ್ ಸಾನೆ ನಿನ್ ಪ್ಯಾಂಟ್ ಐತೆ ಅಷ್ಟು ದೊಡ್ಡದ್ರಿ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ವ್ಲಾಗ್ಸನ್ನು ಭಾಳ ಇಷ್ಟಪಡಕತ್ತೀರಿ, ಲೈಕ್ನು ಮಾಡಿರಿ. ಸೊ ಈ ನಿಮ್ಮ ಸಪೋರ್ಟ್ ನೋಡಿ ನಮಗೂ ಭಾಳ ಅಂದ್ರೆ ಭಾಳ ಮೋಟಿವೇಶನ್ ಬರಾಗತ್ತೈತಿ. ಸೊ ಹೀಗಾಗಿ ಆದಷ್ಟು ಮಸ್ತ್ ಟ್ರಾವೆಲ್ ಪ್ಲೇಸಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಾಕತ್ತೀವಿ. ಸೊ ಇವತ್ತೊಂದು ಜಬರ್ದಸ್ತ್ ಪ್ಲೇಸ್ ಯಾವುದೈತಿ ಅಂತ ನೋಡೋಣ ಬರ್ರಿ. ಸೊ ಆ್ಯಕ್ಚುಲಿ ಪ್ಲ್ಯಾನ್ ನಮ್ದು ಚೇಂಜ್ ಆಗೈತಿ. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇನ್ನೂ ಒಂದು ಫೇಮಸ್ ಪ್ಲೇಸ್ ಐತಿ. ಮತ್ತೆಲ್ಲ ಹೋಗೋದೈತಿ? ಗುಡಿ ಹೋಗೋದೈತಿ. ಮತ್ತೆ ಬರುಮ್ದ ಗುಡಿ, ಅನ್ನಪೂರ್ಣೇಶ್ವರಿ ಗುಡಿ. ಮತ್ತೇನೇನೋ ಆಗ್ತಾವ ಗೊತ್ತಿಲ್ಲ. ಮಾತಾಡ್ತಾ ಮತ್ತೆ ಎಲ್ಲೆಲ್ಲಿ ಹೋಗೋದಾಗ್ತದೆ ಗೊತ್ತಿಲ್ಲ. ಈಗರೇ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೊಂಟೀವಿ. ಆಮೇಲೆ ಬಂದಮೇಲೆ ಊಟ ಮಾಡ್ಬೇಕಂತ ಪ್ಲ್ಯಾನ್ ಐತಿ. ನಮ್ಮ ಸಾನು ಫುಲ್ ಎಕ್ಸೈಟೆಡ್ ಆಗ್ಯಾಳು, ಯಾಕಂದ್ರೆ ನೀರಾಗ ಇಡಕ್ಕಿದಾಳ. ನೀರಾಗ ಇಡಕ್ಕಿದಾಳ, ಹೌದಲ್ಲ? ಹ್ಯಾಂಗಿಂಗ್ ಬ್ರಿಡ್ಜ್ ಅಂದ್ರೆ ಜೊತೆಯಾಡೋದು. ನಾವು ಜೊತೆಯಾಡ್ದೇನು, ಬ್ರಿಡ್ಜ್ ಜೊತೆಯಾಡ್ತೈತಿ. ಯಾರು ಜೊತೆಯಾಡಂಗಿಲ್ಲ. ಓಕೆ, ಅದಕ್ಕೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಾರೇನ? ಹಾ. ಏನಾರೇ ಮಾತಾಡ್ರತ್ತ. ಇವತ್ತು ನೀವು ಶಾಂತ ಕೂತಿರಲ್ಲ, ಆಕೆಗೆ ನಿನ್ನೆಲ್ಲ ಹೇಳಾಕತ್ತಿದ್ರಿ ಇನ್ಫಾರ್ಮೇಶನ್. ಆಕೆಗೆ ಜೀವ ಗಮಸ್ವತ್ ಯಾಕೆ ಅಂಕಲ್ ಶಾಂತ ಕೂತಾರ ತೊಳಗೆ. ಫೈನಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ. ಇದು ವಶಿಷ್ಠ ತೀರ್ಥ ಹ್ಯಾಂಗಿಂಗ್ ಬ್ರಿಡ್ಜ್, ಕಳಸಾ ಊರ್ ಒಳಗೈತಿ. ಅಮೇಝಿಂಗ್ ಪ್ಲೇಸ್ ಐತಿ. ಹೊರನಾಡಿಗೆ ನೀವು ಒಂದ್ಸರ್ತಿ ಹೋದ್ರಂದ್ರೆ ಖಂಡಿತ ವಿಸಿಟ್ ಮಾಡ್ರಿ. ವಿನಯ್ ಅವರ ವಿಡಿಯೋಗ್ರಫಿ ಮತ್ತು ಎಡಿಟಿಂಗ್ ನೀವು ಎಲ್ಲರೂ ಭಾಳ ಇಷ್ಟಪಡಾಕತ್ತೀರಿ. ಸೊ ಈ ಪ್ಲೇಸದೂ ಬ್ಯೂಟಿ ನಿಮಗೆ ಫೀಲ್ ಮಾಡಕ್ಕೆ ಸಿಗ್ಲಿ ಅಂತ ಮಸ್ತ್ ಒಂದು ವಿಡಿಯೋಗ್ರಫಿ ಮಾಡ್ಯಾರು. ನೋಡ್ಕೊಂಬರ್ರಿ. ಹೋಪ್ ಸೊ ನಿಮಗೂ ಇಷ್ಟ ಆಗ್ತೈತಿ. ಏನ ಕಟ್ಟಿ ಐತಿ? ಪಾಯರಿ ಅದಾವೇನ? ಓಹೋ, ಇಳಿದು ಹೋಗಾಕ ಹೌದ್ಲಾ? ಇಲ್ಲಿ ವಶಿಷ್ಠ ಮಹಾಮುನಿಗಳು ತಪಸ್ಸು ಮಾಡಿದ್ದ ಸ್ಥಳ ಆಗ್ತಿದೆ. ಹೌದನ? ಅದಕ್ಕೆ ವಶಿಷ್ಠ ತೀರ್ಥ ಹೆಸರಿಟ್ಟಾರ. ಹಾಂ ಹಚ್ಚಾರನ್ ಬೋರ್ಡ್ ಇಲ್ಲ. ವಶಿಷ್ಠ ಮಹಾಮುನಿಗಳು ಗೊತ್ತೈತ್ಲ? ಫಾರೆಸ್ಟ್ ನೀರು ಬರ್ತದೆ ಇದೆಲ್ಲ ಫುಲ್. ರಿಸ್ಕ್ ಐತೆ ಅವ್ರಿಗೆಲ್ಲ. ಇದು ಆ್ಯಕ್ಚುಲಿ ಎದುರು ತಗೊಂಡು ಮಾಡ್ಯಾರ ಅಂದ್ರೆ ಏನು ಯೂಸ್ ಏನು? ಆ ಕಡೆ ಊರಿಗೆ ಹೋಗಿ ಆ ಊರಿಗೆ ಹೋಗಕ್ಕೆ ಅಲ್ಲ ಬೈಕ್ ಓಡಾಡ್ಬೋದು. ಬೈಕ್ ಓಡಾಡ್ತಾರೆ. ಮೊದಲೆಲ್ಲ ಹೆಂಗ್ ಮಾಡ್ತಿದ್ರು ಗೊತ್ತಾ? ನಮ್ಮೂರಲ್ಲಿ ಹೌದು, ಕರೆ ಅಂಚಿಕೆ ಬರ್ತೈತಿ. ಸೇಫ್ ಐತೆ ಆ್ಯಕ್ಚುಲಿ, ಏನು ಪ್ರಾಬ್ಲಮ್ ಇಲ್ಲ ಅದಲ್ಲ. ಯಾಕಂದ್ರೆ ಹಿಂಗೆ
ನಟ್ ನೋಡು ಬರೋಣ ಹಂಚಿಕ್ ಬಂದಂಗೆ ಆಗ್ತೈತಿ. ಅವ್ರಿಗೆ ಅದಕ್ಕೆ ಕೇಳಲಿಲ್ಲ, ಸೇಫ್ ಐತಿಲ್ಲತ್ತ. ಫುಲ್ ಸೇಫ್ ಐತಿ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ. ತಗೊಳ್ಳೋಣ, ಗಾಡಿ ಮೇಲೆ ಕುಂಡಿರ್ತಿ. ದಮ್ ಇಲ್ಲ ನೋಡಕ್ಕೆ ಈಗ ಒಟ್ಟು. ಪೈಲ ಐಸ್ ಕ್ರೀಮ್ ಚಿಪ್ಸ ಅಂಗಡಿ ತೊಗೊಂಬರಕ್ಕೆ ಮನೆಗೆ ಈಗ ಪೈಲ. ಇಲ್ಲ ಎರಡು ತಿಂದ್ಬಿಡ್ಲ ಈಗ. ಇಲ್ಲಿ ತಿಂದ್ಬಿಡಿ ಇರ್ಲಕ್ಕ. ಓ ಏನು ಎಷ್ಟು ದೊಡ್ಡ ತಂದೆವು. 10 days 10. ಹಾಂ, ಮತ್ತು ನೀ ನಮಗೇನು ಹೇಳ್ತಿ? ಜಂಕ್ ಫುಡ್ ತಿನ್ನೋದಿರಂಗಿಲ್ಲ, ಹೆಲ್ದಿ ಫುಡ್ ತಿನ್ನೋದಿರ್ತೈತಿ ಅಂತ ಹೇಳ್ತಿಲ್ಲ. ಹಾಂ, ನಂಗೆ ಪಪ್ಪಗ ಹೇಳ್ತಿಲ್ಲ ಹೆಲ್ದಿ ಫುಡ್ ತಿನ್ನೋದಿರ್ತೈತಿ, ಜಂಕ್ ಫುಡ್ ತಿನ್ನೋದಿರಂಗಿಲ್ಲ. ಈಗ ಸ್ವಿಮ್ಮಿಂಗ್ ಅದು ಮಾಡೋನು, ಆಮೇಲೆ ತಿನ್ನೋನು. ಸಾನು ಏನು ಮಾಡತ್ತಾರು? ಚಾಚು ಚಾಚಿನ ಫೋಟೋಶೂಟಾ ಸಾನು? 20 ರೂಪಾಯಿ ಪರ್ ಫೋಟೋ. ಆಲ್ರೆಡಿ 200 ಕ್ರಾಸ್ ಆಗೈತಿ. ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದೀವಿ. ಆ್ಯಕ್ಚುಲಿ ಆ ಕಡೆಯಿಂದ ವಿಚಾರ ಮಾಡಕತ್ತೀವಿ ಹೋಗುನೋ ಬ್ಯಾಡೋ ಅಂತ. ಸೊ ಬಂದ್ವಿ, ಭಾರಿ ಮಸ್ತ್ ಅನ್ಸಾಕತ್ತೈತಿ. ಆ್ಯಕ್ಚುಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂದ್ರೆ ನಾ ಏನೋ ಅಡ್ಗಾಡ್ತೈತೆ ಅಂತ ತಿಳ್ಕೊಂಡಿದ್ನಿ, ಬಟ್ ಆ ರೀತಿ ಏನಿಲ್ಲ. ಮಸ್ತ್ ಎಕ್ದಮ್ ಸೇಫ್ ಬ್ರಿಡ್ಜ್ ಐತಿ, ಭಾರಿ ಮಸ್ತ್ ಐತಿ. ಫೋಟೋಸ್ ಗಿಟೋಸ್ ಎಲ್ಲ ಭಾರಿ ಸೂಪರ್ ಬರ್ತಾವೆ. ಮತ್ತು ನೀವು ಹೊರ್ನಾಡಿಗೆ ಬಂದ್ರಂದ್ರೆ ಖಂಡಿತ ಒಂದು ಸರ್ತಿ ವಿಸಿಟ್ ಮಾಡಿರಿ. ಬಿಕಾಸ್ ಈ ರೀತಿ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನೋಡೋದು ಎಕ್ಸ್ಪೀರಿಯನ್ಸನ್ನು ಬೇರೆ ಇರ್ತೈತಿ. ಏನೂ ಡೇಂಜರ್ ಇಲ್ಲ. ಆ್ಯಕ್ಚುಲಿ ಬಂದಮೇಲೆ ಸ್ವಲ್ಪ ಅಂಜಿಕೆ ಬರಾಕತ್ತಿತ್ತು, ಯಾಕಂದ್ರೆ ನಡು ಈ ರೀತಿ ಬರೋಣ, ಎರಡೂ ಸೈಡ್ ನೀರನ್ನು ಅದಾವು ನೋಡ್ಬೋದು. ಸೊ ಒಂದು ಸ್ವಲ್ಪ ಅಂಜಿಕೆ ಬಂದಂಗೆ ಆಗ್ತೈತಿ, ಬಟ್ ಒಂದು ಸರ್ತಿ ಕಂಫರ್ಟೇಬಲ್ ಆದಮೇಲೆ ಏನೂ ಅನ್ಸಂಗಿಲ್ಲ. ಸೊ ನಾವು ಮಸ್ತ್ ಫೋಟೋಸ್ ಅದು ತಕ್ಕೊಂಡಿವಿ, ನಿಮ್ಮ ಜೊತೆನೂ ಖಂಡಿತ ಶೇರ್ ಮಾಡ್ತೀವಿ. ನಿಮಗೆ ಹೆಂಗೆ ಅನಿಸ್ತು ಖಂಡಿತ ಹೇಳ್ರಿ. ನಾನು ಆದಷ್ಟು ಜಾಸ್ತಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ. ಸೊ ಇದು ಈ ರೀತಿ ಸೀನ್ ಕಾಣಿಸ್ತೈತಿ. ಆ್ಯಕ್ಚುಲಿ ಆ ಕಡೆ ಒಂದು ಊರು ಐತಿ, ಹೀಗಾಗಿ ಈ ಬ್ರಿಡ್ಜನ್ನು ರೆಡಿ ಮಾಡ್ಯಾರು. ಸೊ ನಿಮಗೂ ಎಲ್ಲ ಹಾಕಿರ್ತೀನಿ, ನೋಡಿರಿ, ಎಂಜಾಯ್ ಮಾಡಿರಿ, ಮತ್ತು ನಿಮ್ಮ ಕಮೆಂಟ್ಸನ್ನು ಖಂಡಿತ ತಿಳಿಸ್ರಿ. ನಾನು ನೀವು ಏನೋ ನಿಮ್ಮ ಕೆಲಸ ಇರ್ಬೋದು, ನಿಂತಿರ್ಬೋದು. ನೀವು ಗೊತ್ತಾಯ್ತು, ನಿಮ್ಮ ಮಗಳು ನೇಮ್ ಹೇಳಿದ್ರಲ್ಲ, ಸಾನು ಅದಕ್ಕೋಸ್ಕರ ಹಾಯ್ ಮ್ಯಾಮ್. ಹಾಯ್, ಈ ಕೈಲೇ ಹಾಯ್ ಮಾಡ್ತೀನಿ. ಬಿಕಾಸ್ ನಂಗೆ ಈ ಮೂಮೆಂಟ್ ನಮ್ಮ ಎಲ್ಲ ವ್ಯೂವರ್ಸ್ ಜೊತೆನೂ ಶೇರ್ ಮಾಡೋದೈತಿ. ನಾನು ಅಲ್ಲಿ ಬಂದೆ, ನಿಮ್ಮ ವಾಯ್ಸ್ ಗೊತ್ತಾಯ್ತು ಮ್ಯಾಮ್. ಆಮೇಲೆ ಸಾನು ನೆನಪದ್ಲು ಮ್ಯಾಮ್. ಹೌದಾ? ಯಾವಾಗ ಬಂದಿದ್ ಮ್ಯಾಮ್? ನಾವು ಆ್ಯಕ್ಚುಲಿ 2 days ಆಯಿತು ಬಂದು. ಹೌದಾ? ಹೇಗಿದೆ ನಮ್ಮೂರು ಮ್ಯಾಮ್? ಸೂಪರ್. ಹೌದಾ? ಎಲ್ಲೆಲ್ಲ ಹೋದ್ರಿ? ನಾವು ಆ್ಯಕ್ಚುಲಿ ನಿನ್ನೆ ಇದಕ್ಕೆ ಹೋಗಿದ್ವಿ. ಯಾವ ಪಾಯಿಂಟಪ್ಪ, ಇಷ್ಟೊಂದು ಪಾಯಿಂಟ್ಸ್ ಅಡ್ಡಾಡಿದೆಲ್ಲ ಈಗ ನೆನಪಾಗೋದು ನನಗೆ. ಅದಕ್ಕೆ ಸೊ ಅಲ್ಲಿ ಗೊತ್ತಾಯ್ತು, ಅದಕ್ಕೆ ವೆಯ್ಟ್ ಮಾಡಿದೆ. ನೀವು ಆಮೇಲೆ ಮಾತಾಡ್ತಾ ಇದ್ದಲ್ಲ, ಫೋಟೋಸ್ ಎಲ್ಲ ತಗೊಂಡಿದ್ರಲ್ಲ. ಹೌದು. ಓಕೆ ಮ್ಯಾಮ್, ಥ್ಯಾಂಕ್ಸ್. ಆಯ್ತಾ? ಒಂದೇ ನಿಮಿಷ, ಈ ಕೈಯಿಂದ ಕೊಡ್ತೀನಿ. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಮ್ಯಾಮ್. ಬಾಯ್. ಆಯ್ತಾ? ಬಾಯ್. ಸೂಪರ್ ಇದೆ ನಿಮ್ಮೂರು. ಥ್ಯಾಂಕ್ಸ್ ಮ್ಯಾಮ್. ಬಾಯ್. ಬಾಯ್. ಸೊ ಅಚಾನಕ್ ಅವ್ರು ಆ್ಯಕ್ಚುಲಿ ಆಗಳಿಂದ ಅಲ್ಲಿ ನಿಂತಿದ್ರು. ನಂಗೆ ಅನ್ಸಾಕತ್ತಿತ್ತು ಯಾರೋ ಇರ್ಬೋದು ಅಂತ, ಬಟ್ ಅವ್ರದ್ದೇನೋ ಕೆಲಸ ಇರ್ಬೇಕಣ್ಣ ನಿಂತಿದ್ರು ಅಂತ ಅನಿಸಿತ್ತು. ಬಟ್ ಅವರು ನಮ್ಮ ವ್ಯೂವರ್. ಸೊ ಭಾರಿ ಖುಷಿ ಅನ್ನಿಸ್ತು ನನಗೆ ಈ ಊರಾಗ ಬಂದು ವ್ಯೂವರ್ನ ಭೇಟಿಯಾಗಿದ್ದು. ಮತ್ತೊಂದು ಸರ್ಪ್ರೈಸ್ ನಾನು ಆಮೇಲೆ ಹೇಳ್ತೀನಿ. ಹೊರ್ನಾಡಿಗೆ ಬರಬೇಕು, ಇಷ್ಟೆಲ್ಲ ಪ್ಲೇಸಸ್ ನೋಡಬೇಕು, ಅದಕ್ಕೂ ನಮ್ಮ ಒಬ್ಬರು ಸಬ್ಸ್ಕ್ರೈಬರನ್ನ ಕಾರಣ ಆದರು, ಒಬ್ಬರು ವ್ಯೂವರನ್ನ ಕಾರಣ ಆದರು. ಅದನ್ನು ಡೀಟೇಲಾಗಿ ಆಮೇಲೆ ಹೇಳ್ತೀನಿ. ಹೋಗ್ಬೇಡ ಸಾನು, ಅಷ್ಟೇ ಸಾಕು, ಅಲ್ಲೇ ಕೂಂದ್ರು. ನಮ್ಮ ಸಾನು ನೀರು ನೋಡ್ದಾಗಿಂದ ಇಳಿತೀನಿ. ಆಕೆ ನಾವು ಬರ್ಬೇಕಾದ್ರೆ ಅವಾಗಿಂದ ಹೇಳಕತ್ತಾಳ್ರಿ, ನಾವು ಹೋದೋದ್ ಕೂಡ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿತೀನಿ ಫಸ್ಟ್ ಅತ್ತ. ಫೈನಲಿ ಆಕೆ ಆಸೆ ಕಂಪ್ಲೀಟ್ ಆಗತ್ತೈತಿ. ಕುಂದ್ರಿ ತಳಗ, ಕಟ್ಟಿ ಮೇಲೆ ಕುಂದ್ರ ಬಾಬು.
ಹಾಂ ಕೂತ್ ಆಟ ಆಡ. ಡಾಕ್ಟರ್ ಫಿಶ್ ಕಾಲಿಗೆ ಬಂದು ಇದು ಮಾಡ್ತಾವಲ್ಲ ಅವು. ಹಾಂ ಹಾಂ ಬ್ಲೂ ಮಾಡ್ತಾವಲ್ಲ ಇಲ್ಲ ಪಿಡಿಯಾಕ್ಯೂರ್ ಅನ್ನತನ್ನ ಪೆಡಿಕ್ಯೂರ್. ಹೌದು ಮಣ್ಣು ಐತ್ಲ. ಕ್ರಾಂಜಿಕ್ ಬರ್ತತ್ರಪ್ಪ. ಹೌದು ಮತ್ತು ನದಿ ಎಷ್ಟು ದೂರಿನ ತನಕ ಐತಿ. ಹಾಂ 2 ದಿನ ತಂದ್ಬಿಟ್ಟು ಮತ್ತೆ ಕೋಲ್ ಇಟ್ಟು ಕಟ್ಟಿದ್ರೆ ಅವಳನ್ನ ಬಿಟ್ಬಿಡ್ಬೋದು. ನಿಂಗೆ ಬಿಟ್ಟು ಬಿಡುದು ಅನ್ನತ್ತಾರ ಅಂಕಲ್. ಟೈರು ನಡೀತಾ ಟೈರು ಇಲ್ಲ ಕಾಣಿಸ್ತು ನೋಡಿ ಅದಿಲ್ಲ ಕಾಣಿಸತ್ತಲ್ಲ ನೋಡೋದು. ಏ ಹೌದ್ಲಾ ಫಿಶ್ ಅದಾವ, ಇಟಿ ಮರಿ ಅದಾವ. ಅಲ್ಲಿ ನೋಡಿಲ್ ಶ್ರೀ, ಅಲ್ಲಿ ನೋಡಿ ಎರಡು ದೊಡ್ಡ ಅದಾವ. ಖರೆ ಕಾಣುವಲ್ವ ಆಕ್ಚುಲಿ ಕ್ಯಾಮ್ರಾ ಒಳಗೆ. ನನಗೆ ಕಾಣತಾವು ಹಿಂಗೆ ಕ್ಯಾಮ್ರಾ ಒಳಗೆ ಬರುವಲ್ವ. ನಂಗೆ ಕಾಣಿಸ್ತು ಇಲ್ಲೇ ಐತ್ಲಾ, ಇಲ್ಲೇ ಒಂದು ಸಮೀಪ ಐತೆ ಅಗ್ದಿ. ಇವೇನ ಸಣ್ಣ ಅದಾವ, ಅಲ್ಲಿ ದೊಡ್ಡ ಅದಾವ ಫುಲ್. ಅಲ್ಲಿ ನೋಡಲ್ಲ ಹಿಂಗೆ ಕಲರ್ ಅದಾವ ಮತ್ತೆ ಹೌದು ನೋಡೋದು ಆರೆಂಜ್ ಹಾಂ ನೀರು ಅಡ್ಗಾಡತ್ತೈತೆ. ನಂಗೆ ಕಾಣತಾವು ಬಟ್ ಕ್ಯಾಮ್ರಾ ಒಳಗೆ ಕ್ಯಾಪ್ಚರ್ ಆಗೋದು. ಏ ಅಲ್ಲಿ ಅದಾವ ನೋಡ ಬ್ಲ್ಯಾಕ್ ವೈಟ್ ಅದಾವ ನೋಡ. ಅದೇ ಹಾತಿನ್ಲ ಸಣ್ಣ ಫಿಶ್ ಅದಾವ. ಎಷ್ಟೊಂದು ಬಂದು ನೋಡಿ ಶ್ರೀ. ಅದ ಸಣ್ಣ ನಿನ್ ಸೇವೆ ಮಾಡಕ್ ಬಂದು ನಿನ್ ಕಾಲ್ ಸ್ವಚ್ಛ ಮಾಡ್ಕೊಡ್ತಾವ. ಕಾಣಿಸ್ತದ ಒಂದು ಸ್ವಲ್ಪ ಮುಂದ್ಕೋದ್ರೆ ಕಾಣಿಸ್ತಾವ ನಿಂಗೆ. ಸಾವ್ಕಾಶ್ ಸಬ್ಸ್ಕ್ರೈಬರ್ ಇದ್ರನ ಅವ್ರ? ಹಾಂ ನಾನು ನೋಡಿದ್ನಿ ಪಾಪ ಅವ್ರ ಫೋಟೋ ಗೀಟೋ ಎಲ್ಲ ಆಗೋ ತನಕ ಅಲ್ಲೇ ನಿಂತು ಬಿಟ್ಟಾರ, ಎಲ್ಲ ಆಗ್ಲತ್ತ. ನಾನು ಎಷ್ಟೊತ್ತನ ನಿಂತಾರ, ಅವ್ರದ್ದು ಏನಾರ ಕೆಲಸ ಇರ್ಬೇಕು ನಿಂತಿರ್ಬೇಕು. ಅಲ್ಲಿ ಹೋಗಿ ನಿಂತಿರ್ಬೇಕು, ಯಾರು ಜೋಡಿ ಮಾತಾಡ್ಕೋತ. ಏ ಕೈ ಬಿಡಂದ್ರೆ ಜಾರ್ತಂದ್ರ ಕಾಲು. ಸಾನೊಂದು ಆಟ ಆಗೋ ತನಕ ನಾನು ಸಾಕ್ಷಿ ವಿವೇಕ್ ಮಸ್ತ್ ಇಲ್ಲಿ ವೇಟ್ ಮಾಡ್ಕೋತ ಕೂತಿ. ಚಲೋ ಅನ್ಸತ್ತಲ್ಲ ಕರೆ ತಂಪು ಹಿಂಗ ಕುಡಿರ್ಬೇಕು ಅನ್ಸತ್ತೆ ನದಿ ನೋಡ್ಕೋತ. ಸಾನ್ವಿ ಲಘು ಬರಂಗಿಲ್ಲ ನೋಡ್ರಿ, ಸಾನ್ವಿ ಬಿಟ್ಟು ಬರಂಗಿಲ್ಲ. ಕೊಡಿರ್ತಾಳ್ರಿ ಆಕಿನ 8 ತಾಸು ಕೊಡ್ತೀರ 8 ತಾಸು ಅಲ್ಲೇ ಕುಂಡಿರ್ತಾಳ ನೀರಾಗ. ಫುಲ್ ಶಾಂತ ಐತ್ಲ ಪ್ಲೇಸ್ ಕರೆ ರೀ ಇದು. ಕಾರಣ ನಂಗೆ ವಾಪಸ್ ಬರಕ್ಕೆ ಮನ್ಸ ಬರತ್ತೆ ಈಗ. ಕಾರಣ ಇಲ್ಲೇ ಕೂತು ಬಿಡ್ಬೇಕು ಅನ್ಸತೈತಿ. ಮತ್ತು ಶಾಂತ ನದಿ ನೋಡ್ಕೋತ ಕೂತು ಬಿಡ್ಬೇಕು ಅನಿಸ್ತೈತಿ. ಕರೆನ ಇಲ್ಲಿದವ್ರಿಗೆ ಎಷ್ಟು ಭಾರಿ ಇಲ್ಲ. ವೀಕೆಂಡ್ ಅನ್ನು ಅಥವಾ ಯಾವಾಗ ಬ್ಯಾಸ್ ಬರುತ್ತೆ ಇಲ್ಲಿ ಬಂದು ಕುಂಡಿರ್ಬೋದು. ಯಾರು ಬರೋದೇ ವರ್ಷಕ್ಕೊಮ್ಮೆ ಬರಲ್ಲ, ಎಲ್ಲ ದೂರಿನವ್ರ ಬರೋರು. ನಮಗೆ ಅದ್ರ ಕ್ರೇಜ್ ಇರ್ತೈತ. ಮಳೆ ಬಾದಿ ಬಂದ್ಕೊಂಡ್ರು ಹುಚ್ಚಿದ ಈಗ ಇಲ್ಲಿದವ್ರು ಲೋಕಲ್ ಆಗಿ ಯಾರೇ ಬಂದು ಕೂತ್ರೆ ಇವ್ ಹುಚ್ಚದ. ವಿವೇಕ್ ಅವ್ರ ಪ್ಯಾಂಟ್ ಅದ. ಪ್ಯಾಂಟ್ ಅಲ್ಲೇ ಬಿಟ್ಟ ನೋಡ. ಖರೆ ಸಾನಿ ಹೋಗ್ಯಾಳ, ನಾ ಹೋಗಿಲ್ಲ ಸ್ವಿಮ್ಮಿಂಗ್. ಏನ್ ಸಾನ ನಿನ್ ಪ್ಯಾಂಟ್ ಐತ ಅಷ್ಟು ದೊಡ್ಡದ್ರಿ. ಅವ್ರಿಗೆ ಹೇಳದ್ಲ ನಾವು ನಿಮ್ಮ ಬೋರ್ಡ್ ನೋಡಿ ಬಂದೇವಕ್ಕೆ. ಅದ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಲ್ಲ ಮತ್ತ. ಸೇರ್ತೈತ್ಲ ಅದು ಎಫೆಕ್ಟ್ ಆಗ್ತದ. ಕರೆನ ಮಿಸ್ ಮಾಡ್ಕೊಂಡೆ ನಾ ಕುಡಿಲಿಲ್ಲ ಅಂತ ತಲೆ ಹೊಡಿತದ. ಪಾಪ ಅಷ್ಟು ದೊಡ್ಡ ಬೋರ್ಡ್ ಹಚ್ಚಾರ ಅವ್ರು, ಅದೇನು ಇರ್ಬೋದು. ಸ್ವಲ್ಪ ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ. ಆದರೂ 200 years ಹಳೆ ಕಾಲದ್ದು. ಅವಾಗಿಂದ ಐತತ್ ಅವ್ರ ಮನೆ. 3 ತಲೆಮಾರು ಆಯ್ತಾ ಮನೆಗೆ. ಇವ್ರು ಯಾರೋ ಮಾರ್ಕೆಟಿಂಗ್ ಹೈಯರ್ ಮಾಡ್ಯಾರ, ಗ್ಯಾರಂಟಿ ಮಾರ್ಕೆಟಿಂಗ್ ಇದೆ ಅವ್ರು ಅಂದಾಗ. ಸ್ನೇಕ್ ಇರತೈತಿ ಇದ್ರ ಮೇಲೆ, ಗಾಡಿ ಮೇಲೆ. ನೋಡಿ ಅಲ್ಲಿ ಟೈಗರ್ ಐತ್ ನೋಡು. ಯಾಕಂದಿಸ್ತೀಯ ಸಾನು? ಅಲ್ಲೇನಿಲ್ಲ, ಮುಂದೆ ಹೋಗ್ಬೇಡ. ಸುಮ್ಕ ಅದಾವ ಬಬ್ಬಿ, ಗೊಂಬೆ ಅದಾವ. ಹೊಳ್ಸಾನ ಈ ಕಡೆ. ನಾವು ಬರ್ಬೇಕಾದ್ರೆ ಅಲ್ಲಿ ಬೋರ್ಡ್ ಹಚ್ಚಿದ್ರು, ಹಳ್ಳಿ ಮನೆ ಜ್ಯೂಸ್ ಕುಡಿಲಾದ್ರ ಹೋದ್ರಂದ್ರೆ ಹೊರನಾಡಿಗೆ ಬಂದು ಏನು ಉಪಯೋಗ ಅಂತ. ಸೊ ಅವಾಗಿಂದ ಅದು ಹಳ್ಳಿ ಮನೆ ಜ್ಯೂಸ್ ಕುಡಿಬೇಕು ಅಂತ ಒಂದು ತಲೆಯಾಗ ಗೊತ್ತಿತ್ತು. ನೀನು ಕುಡಿಬೇಕು ಅಂದ್ವಿ, ಟೈಮ್ ಸಿಗಲಿಲ್ಲ. ಸೊ ಫೈನಲಿ ಇವತ್ತು ಬಂದೀವಿ. ಆ್ಯಕ್ಚುಲಿ ಲಂಚ್ ಟೈಮ್ ಆಗೈತಿ, ಬಟ್ ಈಗ ಹೋದ್ವಂದ್ರೆ ಈಗ ಜಸ್ಟ್ ಇದು 1 ಕಿಲೋಮೀಟ್ರ್ ಮೇಲೇ ಇತ್ತು ನಮಗೆ ಪ್ಲೇಸು. ಈಗ ವಾಪಸ್ ಮತ್ತೆ ರೂಮಿಗೆ ಹೋದ್ವಂದ್ರೆ ಮತ್ತೆ 4 ಕಿಲೋಮೀಟ್ರ್ ಜಸ್ಟ್ ಜ್ಯೂಸ್ ಕುಡಿಯೋಕೆ ಬರಬೇಕು. ಹೀಗಾಗಿ ಲಂಚ್ ಟೈಮ್ ಇದ್ರೂ ಓಕೆ, ಬಟ್ ಜ್ಯೂಸ್ ಕುಡಿದು ಹೋಗೋಣ ಅಂತ ಬಂದೀವಿ. ಸೊ ಲೆಟ್ಸ್ ಸಿ ಟೇಸ್ಟ್ ಹೆಂಗಿರ್ತೈತಿ ಅಂತ.
ತಲೆನೂ ಸಾದತ್ತೇನೆ. ಜ್ಯೂಸ್ ಕುಡಿಯೋಣ ಕಡಿಮೆ ಕಕ್ಕ. ಜ್ಯೂಸ್ ತೊಗೊಂಡ್ರೇನಲ್ಲೇ ಕೊಪ್ಪನ ಏನು ಹಾಕಿರ್ತಾರ? ಹರ್ಬಲ್ಸ್ ಹಾಕ್ತಾರ ಅದ್ರೊಳಗೆ ಮಸಾಲ ಮತ್ತು ಹರ್ಬಲ್ ಹಾಕಿ ಸೋಡಾ ಒಳಗೆ ಮಿಕ್ಸ್ ಮಾಡಿ ಕೊಡ್ತಾರ. ಈಗ ಕುಡಿದ ಹಳ್ಳಿ ಮನೆ ಜ್ಯೂಸ್ ಸ್ಪೆಷಲ್ ಇಲ್ಲಿದು ಸ್ಪೆಷಲ್. ಒಳಗೆ ಕೂತತ್ ನೋಡಲ್ಲ. ವಾವ್ ಎಟ್ಟುಕೊಂಡು ಹೋದವಲ್ಲ. ಇಲ್ವಾ ಈ ಕಡೆ ಬಾ. ಇಲ್ಲ ಕ್ಯಾರೆಟ್ ತಿನ್ನದ ಸಣ್ಣ ಕ್ಯಾರೆಟ್ ತಿನ್ನದ ನೋಡಲ್ಲಿ ಅದ್ರ ಫೇವ್ರೇಟ್ ಕ್ಯಾರೆಟ್. ಏ ಬೇಡ ಮುಟ್ಟಬೇಡ, ಮಕ್ಕೊಂಡವ ಮುಟ್ಟಬೇಡ ಸಣ್ಣ, ಬೇಡ ಮುಟ್ಟಬೇಡ, ಮಕ್ಕೊಂಡವ ನಿದ್ದಿ. ಹಾ ಅವ ಮನಿ ನೋಡ್ ಬಾಬು ಹೆಂಗ್ ಶಾಂತ ಕೂತಾವ್ ನೋಡಿ ಎಲ್ಲ. ಇದು ಮುಂದಿನ ನೋಡಿದೆ ಹೆಂಗ್ ರೆಸ್ಟ್ ಮಾಡತ್ತೆ. ಇದು ನಾಷ್ಟ ಮಾಡತ್ತೈತಿ. ಇದು ಸ್ಪೆಷಲ್ ಹಳ್ಳಿ ಮನೆ ಜ್ಯೂಸ್ ನಿಮ್ಗಾಗಿ. ಇದನ್ನ ಕುಡಿ ಅನ್ಕತನ. ಇದು ಕುಡಿ. ಕುಡಿಯೋರ್ ನೋಡ್ ಹೆಂಗಿರ್ತತಿ. ಕೊಡ್ತೀನಿ ಈಗ ಕುಡಿದಾಗಣ. ಮಸ್ತ್ ಕೋಲ್ಡ್ ಐತಿ. ವಾವ್. ಟೇಸ್ಟ್ ಹೆಂಗೈತ್ರಿ? ಮಸ್ತ್ ಐತಿ. ಟೇಸ್ಟ್ ಡಿಫರೆಂಟ್ ಐತಿ. ಚಲೋ ಐತಿ. ಹೆಂಗೈತಿ ಸಾಕ್ಷಿ? ಸುಮ್ಮನೆ 4 ಗ್ಲಾಸ್ ತಗೋಬೇಕಿತ್ತ. ಕಾರಣ ಅಷ್ಟು ಮಸ್ತ್ ಐತಿ. ನಾ ಕುಡ್ದಿಲ್ಲ, ಕುಡ್ದು ನೋಡ್ಬೇಕು. ಇಲ್ಲ ಊಟಕ್ಕಿಂತ ಮೊದಲೇ ಕುಡಿಬೇಕಿದು. ಜಾಗ ಖಾಲಿ ಆಗ್ತೈತೇನೋ ಹೊಟ್ಟೆ. ವಿವೇಕ್ ವಿಶ್ ಕಂಪ್ಲೀಟ್ ಆತಿಲ್ರಿ ಹಳ್ಳಿ ಮನೆ ಜ್ಯೂಸ್. ವರ್ತ್ ಐತೆ ಕಾರಣ ಚಲೋ ಐತಿ. ಊಟ ಆದ್ಮೇಲೆ ಕುಡಿದ ಮಸ್ತ್ ಅನಿಸ್ತತ್. ಅದ್ರಾಗ ಕೋಲ್ಡ್ ಇತ್ತ ನಾನು ಚಲೋ ಅನ್ಸತ್ತ. ಸಾನು ನಿಂಗೇನ್ ಬೇಕು? ಚಪಾತಿ ಪಿತಾರೆ. ಹಾ ಕರೆಕ್ಟ್. ಅಂಕಲ್ ಗುರ್ತಿಡದ್ರ ನೋಡು. ಹೆಂಗ ಅನಿಸ್ತು ಇವತ್ತಿನ ವಿಡಿಯೋ? ಅದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬೇಡ್ರಿ. ಅದರ ಜೊತೆನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ನಾಳೆ ಮತ್ತು ಒಂದು ಚಲೋ ಅಂತ ಮಸ್ತ್ ಅಂತ ಪ್ಲೇಸ್ ಜೊತೆ ಸಿಗೋಣ. ಬಾಯ್ ಬಾಯ್.